ಕ್ಯಾಶ್ಲೆಸ್ ಎಕಾನಮಿ ಬಗ್ಗೆ ಮಾತಾಡ್ತೀವಿ. ಕ್ಯಾಶ್ಲೆಸ್ ಎಕಾನಮಿ ಆಗ್ತೀವಿ ಅಂತ ಹಿಂದೆ ಡಿಮಾನಿಟೈಸೇಷನ್ ಮಾಡುವ ಸಂದರ್ಭದಲ್ಲಿ ನೆನಪಿರ್ಬೋದು 2016 ನವೆಂಬರ್ 8ನೇ ತಾರೀಕು 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಬಹಳ ದೊಡ್ಡದಾದಂತ ಘೋಷಣೆ ಮಾಡಿದ್ರು. ನೋಟು ಅಮಾನ್ಯೀಕರಣದ ಬಗ್ಗೆ ತಕ್ಷಣದಿಂದಲೇ 1,000 ಮತ್ತು 500 ರೂಪಾಯಿ ನೋಟುಗಳನ್ನ ಮುಖಬೆಲೆಯ ನೋಟುಗಳನ್ನ ಚಲಾವಣೆಯಲ್ಲಿ ಇರೋದಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರು. ಆ ನಂತರದ ಬೆಳವಣಿಗೆ ನೋಡಿದ್ರಿ, ಸರತಿ ಸಾಲಿನಲ್ಲಿ ಜನ ನಿಂತರು. ಈಗ ಡಿಜಿಟಲ್ ಪೇಮೆಂಟ್ ಬಹಳ ಹೆಚ್ಚಾಗಿದೆ ಅಂತ, ಜನಕ್ಕೆ ಬಹಳ ಈಸಿ ಆಗಿದೆ, ಜನ ಖುಷಿಯಾಗಿದ್ದಾರೆ ಅಂತ. ಆದ್ರೆ ಅದೇ ಜನ ಖುಷಿಯನ್ನ ಬಿಟ್ಟು ಏನಪ್ಪಾ ನಮ್ ಪಾಡು ಅನ್ನೋ ಸ್ಥಿತಿ ನಿನ್ನೆಯಿಂದ ನಿರ್ಮಾಣ ಆಗಿದೆ. ಇದಕ್ ಕಾರಣ ಆಗಿರೋದು ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಮಾಲೀಕರುಗಳು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೂ ಮಾರೋರು ಜೊತೆಗೆ ಬೇರೆ ಬೇರೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡೋರು ಯಾರ್ಯಾರು ಈ UPI ಅನ್ನ ಬಳಕೆ ಮಾಡಿ ಪೇಮೆಂಟ್ ಅನ್ನ ಸ್ವೀಕಾರ ಮಾಡ್ತಿದ್ದಾರೋ ಅವರೆಲ್ರಿಗೂ ಕೂಡ ಬಹುತೇಕರಿಗೆ ಈ ತರದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 40 ಲಕ್ಷಕ್ಕಿಂತ ಮೇಲ್ಪಟ್ಟು ವಹಿವಾಟನ್ನ UPI ಮೂಲಕ ಯಾರೆಲ್ಲ ಮಾಡಿದ್ದಾರೋ ಅವರೆಲ್ಲ ಈಗ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಬೇಕು. ಅದು ತೆರಿಗೆ ರೂಪದಲ್ಲಿ ಕಟ್ಟಬೇಕು. ಅಂದ್ರೆ ಡಿಮಾನಿಟೈಸೇಷನ್ ಇಂದ ಶುರುವಾದಂತಹ ಬಹಳ ಹೆಚ್ಚು ಖುಷಿಯಿಂದ ಕ್ಯಾಶ್ಲೆಸ್ ಎಕಾನಮಿ ಆಗತ್ತೆ, ಜನಕ್ಕೆ ಬಹಳ ಈಸಿ ಆಗತ್ತೆ. ಮತ್ತು ಬೇರೆ ಬೇರೆ ದೇಶಗಳು ಹೇಳಿದ್ವು ಭಾರತದಲ್ಲಿ UPI ಪೇಮೆಂಟ್ ಬಹಳ ಹೆಚ್ಚು ಪ್ರಚಲಿತದಲ್ಲಿದೆ, ಜನ ಬಹಳ ಈಸಿಯಾಗಿ ಪೇಮೆಂಟ್ ಗಳನ್ನ ವ್ಯವಹಾರಗಳನ್ನ ಮಾಡ್ತಿದ್ದಾರೆ ಅಂತ. ಅದೆಲ್ಲದರ ಪರಿಣಾಮವನ್ನ ಈಗ ಅನುಭವಿಸ್ಬೇಕಾಗಿದೆ. ಹಾಗಾಗಿ ಈಗ ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಎದುರಿಗೆ ಹೋದ್ರೆ UPI ಏನಿದ್ರು ಅದೆಲ್ಲವನ್ನ ತೆಗೆದು ಬಿಟ್ಟಿದ್ದಾರೆ ಬಹುತೇಕರು. ಕ್ಯಾಶ್ ಕೊಡಿ, ನಮಗೆ UPI ಪೇಮೆಂಟ್ ಇಲ್ಲ, ಕ್ಯಾಶ್ ಕೊಡಿ ಅಂತ. ಆದ್ರೆ ಜನ UPI ಪೇಮೆಂಟ್ ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಅದಕ್ಕೆ ಬಹಳಷ್ಟು ಹೊಂದ್ಕೊಂಡಿರೋದ್ರಿಂದ ಅವ್ರ ಹತ್ರ ಕ್ಯಾಶ್ ಇಲ್ಲ. ಈಗ ATM ಅಲ್ಲಿ ಕ್ಯಾಶ್ ತೆಗಿಬೇಕು ಅಂತಂದ್ರೂ ಕೂಡ ಬಹಳಷ್ಟು ನಿಯಮಗಳಿದೆ. ಜೊತೆಗೆ ಹಣ ಕಟ್ ಆಗತ್ತೆ, 2 ಸರಿ 3 ಸರಿ ಹಣ ತೆಗೆದ್ರೆ ಕಟ್ ಆಗತ್ತೆ. ಆ ಕಾರಣಕ್ಕಾಗಿ UPI ಈಸಿ ಅಂತ ಅನ್ಕೊಂಡು ಅದಕ್ಕೆ ಜನ ಎಲ್ರು ಕೂಡ ಅಡ್ಜಸ್ಟ್ ಆಗಿರೋ ಕಾರಣಕ್ಕೆ ಹಣವನ್ನ ನಗದು ರೂಪದಲ್ಲಿ ಇಟ್ಕೊಂಡಿಲ್ಲ. ಈಗ ನಗದು ರೂಪದಲ್ಲಿ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಒಟ್ಟು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸರಿಯಾದಂತಹ ಕಾರಣಗಳನ್ನ ಕೊಟ್ರೆ ಇದರಿಂದ ಪಾರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಾವು 2ನೇ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾತಾಡ್ತಿದೀವಿ. ನಮ್ಮ ಪ್ರತಿನಿಧಿ ಆಜಾದ್ ಅವರು ಒಂದು ಈ ತರದ ಬೇಕರಿ ಕಾಂಡಿಮೆಂಟ್ಸ್ ಎದುರಿಗಿದ್ದಾರೆ. ಆಜಾದ್, ಬೆಂಗಳೂರು ಸೇರಿದಂತೆ ಅನೇಕ ಸಣ್ಣ ಪುಟ್ಟ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಹೆಚ್ಚು ಟೆನ್ಷನ್ ಶುರುವಾಗಿದೆ. ಕೆಲವರಿಗೆ 40 ಲಕ್ಷ 50 ಲಕ್ಷ ಕಟ್ಟಿ ಅಂತಾನು ಬಂದಿದೆ ಅಂತ. ಅವ್ರು ಒಟ್ಟು ವಹಿವಾಟೆ ಅಷ್ಟಿರೋದಿಲ್ಲ. ನೀವಂತೂ ಅಂಗಡಿ ಬಳಿ ಇದ್ದೀರಿ, ಏನ್ ಹೇಳ್ತಾರೆ ಮಾಲೀಕರು, ಏನ್ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ? ಅವ್ರಿಗೆ ನೋಟಿಸ್ ಬಂದಿದ್ಯಾ, ಹೇಗೆ? ಇಲ್ಲ, ಈಗ ವರದಿಯಾದ ಪ್ರಕಾರ ಒಂದಿಬ್ರಿಗೆ ಏನು ನೋಟಿಸ್ ಬಂದಿರುವಂತದ್ದು, ಅವ್ರೇನು 40 ಲಕ್ಷಕ್ಕಿಂತ ಜಾಸ್ತಿಯಾಗಿ ಏನು ವ್ಯವಹಾರ ಮಾಡಿರೋದ್ರಿಂದಾಗಿ ಆ ನೋಟಿಸ್ ಬಂದಿರುವಂತದ್ದು. ಉಳಿದಂತೆ ಬೇರೆ ಯಾವುದೇ ಅಂಗಡಿಯವರಿಗೆ ಈ ರೀತಿಯ ನೋಟಿಸ್ ಬಂದಿಲ್ಲ. ಆದ್ರೆ ಅವರಿಗೆ ಒಂದು ಆತಂಕ ಶುರುವಾಗಿದೆ, ಇನ್ ಮುಂದಕ್ಕೆ ನಮ್ಗೆ ಎಲ್ಲಿ ನೋಟಿಸ್ ಬರುತ್ತಾ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಅಂಗಡಿಯವರಿಗೆ ಒಂದು ರೀತಿಯಲ್ಲಿ ಆತಂಕನೂ ಇದೆ. ಆನಂತರ ಏನು ಇರುವಂತ UPI ಸ್ಕ್ಯಾನರ್ ಏನಿದೆ ಅದನ್ನ ಅವರು ಮುಂದುವರಿಸೋದಾ ಅಥವಾ ಅದನ್ನ ಏನು ಕ್ಯಾನ್ಸಲ್ ಮಾಡೋದಾ ಅನ್ನೋದು ಕೂಡ ಅವರಿಗೆ ಗೊಂದಲದಲ್ಲಿದ್ದಾರೆ. ಒಂದು ವೇಳೆ ಅವ್ರು ಏನಾದ್ರೂ ಅದನ್ನ ರಿಮೂವ್ ಮಾಡಿದ್ರೆ ಏನು ಗ್ರಾಹಕರು ಬರ್ತಾರೆ, ಗ್ರಾಹಕರ ಜೊತೆಗೆ ಇವಾಗ ದುಡ್ಡಿಲ್ಲ, ಕ್ಯಾಶ್ಲೆಸ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ದುಡ್ಡಿರಲ್ಲ, ಹಾಗಾಗಿ ಗ್ರಾಹಕರು ಬರಲ್ಲ. ಸ್ಕ್ಯಾನ್ ಮಾಡಿದ್ರೆ ಗ್ರಾಹಕರು ಬರ್ತಾರೆ, ಮತ್ತೆ ಇಲ್ಲಿ ಮುಂದಕ್ಕೆ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಭಯದಲ್ಲೂ ಕೂಡ ಏನು ಅಂಗಡಿಯವರು ಇದ್ದಾರೆ. ಇವಾಗ ನಾನು ಒಂದು ಕಾಂಡಿಮೆಂಟ್ಸ್ ಅಂಗಡಿಯಲ್ಲೇ ಇದ್ದೀನಿ, ಬನ್ನಿ ಅವ್ರ ಜೊತೆ ಕೂಡ ನಾವು ಮಾತಾಡ್ಸೋಣ. ವೀರೇಶ್ ಅಂತ ಅವ್ರ ಹೆಸರು. ಬನ್ನಿ ಅವರಿಗೆ ಯಾವ ರೀತಿಯಾದಂತಹ ಸಂಕಷ್ಟ ಶುರುವಾಗಿದೆ ಇದರಿಂದ ಮಾತಾಡ್ಸೋಣ. ಸರ್ ಬನ್ನಿ ಸರ್. ವೀರೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ವೀರೇಶ್ ಅವರೇ, ಈಗ ನಿಮಗೆ ನೋಟಿಸ್ ಬಂದಿಲ್ಲ, ಆದ್ರೆ ಒಂದ್ ಭಯ ಇದೆಯಾ ನಿಮ್ಗೆ? ಬೇರೆಯವ್ರಿಗೆಲ್ಲ ನೋಟಿಸ್ ಬಂದಿದೆ, ಸಡನ್ ಆಗಿ ಏನಾದ್ರು ನೋಟಿಸ್ ಬಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಯಾವ ತರದ ಮನಸ್ಥಿತಿ ಇದೆ ಈಗ ನಿಮ್ಗೆ? ಮೇಡಮ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ UPI ಅಲ್ಲಿ 8,000 ವ್ಯಾಪಾರ ಆದ್ರೆ 4,000 UPI ಅಲ್ಲಿ ಬರುತ್ತೆ ಆನ್ಲೈನ್ ಅಲ್ಲಿ, ಇನ್ 4,000 ಕ್ಯಾಶ್ ಬರುತ್ತೆ. ಈಗ ನಾವು 4,000 ಆನ್ಲೈನ್ ಬೇಡ ಅಂತ ಹೇಳಿದ್ರೆ ಬರೀ 4,000 ಆಗುವಂತದ್ದು ನಮ್ಗೆ. ನಮ್ಮ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಇದೆ, ಮತ್ತೆ ಹುಡುಗಿನ ಪೇಮೆಂಟು, ನಮ್ ಪೇಮೆಂಟು, ತುಂಬಾ ಕಷ್ಟ ಇದೆ ಮೇಡಮ್ ಜೀವನ ಬ್ಯಾಂಗ್ಳೂರಲ್ಲಿ. ಕರೆಕ್ಟ್. ಆದ್ರೆ ಈಗ 4,000ಕ್ಕೆ ನೀವು ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ಏನಾದ್ರು 15 ಲಕ್ಷ 20 ಲಕ್ಷ 30 ಲಕ್ಷ ಕಟ್ಟಬೇಕು ಅಂದ್ರೆ ನೀವೇನ್ ಗಳಿಸಿರ್ತೋ ಅದನ್ನ ತಗೊಂಡೋಗಿ ಇಲಾಖೆ ಕಟ್ಟಬೇಕಲ್ಲ, ಅದಕ್ಕೇನ್ ಪರಿಹಾರ? ಮೇಡಮ್ ಪರಿಹಾರ ಅಂದ್ರೆ, ಈಗ ನಾನು 8,000 ವ್ಯಾಪಾರದಲ್ಲಿ ಅದು ಟ್ಯಾಕ್ಸ್ ಕೊಟ್ಟೆ ತರುವಂತ ಐಟಮ್, ಮತ್ತೆ 2ನೇ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 8,000ಕ್ಕೆ 2 ಸರಿ ಟ್ಯಾಕ್ಸ್ ಕಟ್ಟೋ ತರ ಆಗತ್ತೆ ರಾಜ್ಯ ಸರ್ಕಾರಕ್ಕೆ. ನಮ್ದು ಒಂದೇ ಒಂದಿದೆ ಮೇಡಮ್, ಸೂಸೈಡ್ ಮಾಡ್ಕೊಳ್ಳುವಂತದ್ದು. ಕಷ್ಟ ಇದೆ ಮೇಡಮ್ ಜೀವನ, ತುಂಬಾ ಕಷ್ಟ ಇದೆ. ಅಂದ್ರೆ ಈಸಿ ಅಂತ ಅನ್ಸಿತ್ತು ಜನಕ್ಕೆ ಮತ್ತೆ ನಿಮ್ಗೂ ಕೂಡ, ಯಾಕೆಂದ್ರೆ ಈಸಿಯಾಗಿ ಪೇಮೆಂಟ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ, ಅಕೌಂಟಿಗೆ ದುಡ್ಡು ಬಂದ್ ಬಿಡತ್ತೆ ಅಂತ. ಅದೇ ಮುಳುವಾಗ್ತಾ ಇದೆಯಾ? ಕ್ಯಾಶ್ಲೆಸ್ ಅನ್ನೋದನ್ನ ಜನಕ್ಕೆ ಕಲ್ಸಿರೋದೇ ಮುಳುವಾಗ್ತಾ ಇದೆಯಾ? ವ್ಯವಹಾರಕ್ಕೆ ತೊಂದರೆ ಆಗ್ತಿದ್ಯಾ? ಬದುಕು ದುಸ್ತರ ಆಗ್ತಿದ್ಯಾ ವೀರೇಶ್ ಅವರೇ?
ಮೇಡಮ್ ಕಷ್ಟ ಆಗ್ತಾ ಇದೆ. ಈಗ ಫೋನ್ ಪೇ ಪೇಟಿಎಂ ತಂದವ್ರು ಯಾರು ಮೇಡಮ್? ಇದೇ ಸರ್ಕಾರದವರು. ಆನ್ಲೈನ್ ಮೂಲಕ ಜನಗಳಿಗೆ ಒಳ್ಳೇದಾಗ್ಲಿ ಅಂತ. ಈಗ ಮತ್ತೆ ವಾಣಿಜ್ಯ ತೆರಿಗೆಯವರು ಮತ್ತೆ ನಮಗೆ ಕಷ್ಟ ಮಾಡಿದ್ರೆ ನಾವೆಲ್ಲಿ ಹೋಗೋದು? 10% ಮಾರ್ಜಿನ್, 10% ₹1 ಸಿಗುತ್ತೆ 10 ರೂಪಾಯಿನಲ್ಲಿ. ಕರೆಕ್ಟ್. ಇದು ಟ್ಯಾಕ್ಸ್ ಕಟ್ಟಿ ಟ್ರಾಪ್ ಅಂತ ಅನ್ಸೋದಿಲ್ವಾ ವೀರೇಶ್ ಅವರೇ? ಜನಕ್ಕೆ ನಿಧಾನಕ್ಕೆ ನೀವು UPI ಗೆ ಅಡ್ಜಸ್ಟ್ ಆಗಿ ಅಂತ ಗ್ರಾಹಕರನ್ನು ಅಡ್ಜಸ್ಟ್ ಮಾಡಿಸಿ, ಮಾಲೀಕರನ್ನ ವರ್ತಕರನ್ನು ಅಡ್ಜಸ್ಟ್ ಮಾಡಿಸಿ, ಈಗ ಟ್ಯಾಕ್ಸ್ ಕಟ್ಟಿ ಅಂತ ಹೇಳೋದು ಅದೊಂಥರ ಟ್ರಾಪ್ ಅಂತ ಅನ್ಸೋದಿಲ್ವಾ? ವ್ಯವಸ್ಥಿತವಾದ ಕಷ್ಟ ಆಗ್ತಾ ಇದೆ ಮೇಡಮ್. ಈಗ ಬಂದು ₹1 ಮ್ಯಾಚಸ್ಗೂ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ. ಕ್ಯಾಶ್ ಅಂತೂ ಯಾರ ಹತ್ರನೂ ಇಲ್ಲ, ಚೇಂಜ್ ಕೊಡೋದಿಲ್ಲ ಸರಿಯಾಗಿ. ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್ ಬ್ಯಾಂಗ್ಳೂರು. ನೀವು ಕೇಳ್ತಾ ಇದ್ದೀರಾ ಗ್ರಾಹಕರ ಹತ್ರ ಕ್ಯಾಶ್ ಪೇಮೆಂಟ್ ಮಾಡಿ? ಕೇಳ್ತಾ ಇದೀವಿ ಮೇಡಮ್. ಈಗ ನಾವು ಸಿಗರೇಟ್ ತಗೊಳ್ತಾರೆ, ಕೆಲವೊಂದು ಚಿಪ್ಸ್ ಸಿಗರೇಟ್ ಈ ತರ ತಗೊಳ್ಳುವಂತದ್ದು ಟ್ಯಾಕ್ಸ್ ಕಟ್ಟಿ ತರುವಂತದ್ದು ಐಟಮ್ಗೆ ಆನ್ಲೈನ್ ಅಲ್ಲಿ ಮಾಡಬೇಡಿ ಅಂತಂದ್ರೆ ನಾಳೆ ಅವ್ರ ಅಂಗಡಿಗೆ ಬರೋಲ್ಲ, ವ್ಯಾಪಾರ ಲಾಸ್ ಆಗೋದು ನಮ್ಗೇನೆ. ಯಾರನ್ನ ಕೇಳೋದು ಅವಾಗ? ಕರೆಕ್ಟ್. ಈಗ ನಿಮ್ಮ ತರದ ಉದ್ದಿಮೆದಾರರಿಗೆ ಸರ್ಕಾರದ ಕಡೆಯಿಂದ ಸಹಕಾರನು ಸಿಗೋದಿಲ್ಲ. ನೀವೇ ಹೇಳಿದಾಗೆ ಒಂದ್ಸರಿ ನಾವು ಟ್ಯಾಕ್ಸ್ ಕೊಟ್ಟು ಐಟಮ್ ಅನ್ನ ತಗೊಂಡ್ಬಂದಿರ್ತೀವಿ, ಮತ್ತೊಂದ್ ಕಡೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಏನಿದ್ರ ಅರ್ಥ? ಏನ್ ಆಗ್ಬೇಕು ವೀರೇಶ್ ಅವರೇ? ಏನ್ ಮನವಿ ಮಾಡ್ಕೊಳ್ತೀರಿ? ಅದೀಗ ಸರ್ಕಾರದವರು ಇದನ್ನ ಪರಿಶೀಲನೆ ಮಾಡ್ಬೇಕು. ಇವಾಗ 21 ತಿಂಗಳಿಂದ ಎಲ್ಲಾರು ನೋಡ್ತಾ ಇದಾರಲ್ಲ, ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇದಕ್ಕೆ ಅವರು ಸ್ಪಂದಿಸ್ಬೇಕಲ್ವಾ? ಸೈಲೆಂಟ್ ಆಗಿದ್ದಾರೆ ಎಲ್ಲಾರು. ಈಗ ನಾವೇನ್ ಮಾಡುದು? 40,000 ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ವ್ಯಾಪಾರಸ್ಥರು ಏನ್ ಮಾಡೋದು? ಇವರು ಅಧಿಕಾರಿಗಳು, ಇವ್ರಿಗೆ ಸಂಬಳ ಎಲ್ಲ ಬರುತ್ತಲ್ಲ, ಇದಕ್ಕೆ ಯಾರು ಪರಿಹಾರನೇ ಇಲ್ವಾ ಇದಕ್ಕೆ? ಅಲ್ಲ, ಅವ್ರು ಏನ್ ಹೇಳ್ತಾ ಇದಾರೆ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು 40 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ ಯಾರ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಟ್ಯಾಕ್ಸ್ ಅಪ್ಲೈ ಆಗತ್ತೆ ಅಂತ. 6,000 ಜನರಿಗೆ ಏನೋ ಅಷ್ಟೇನೆ ನೋಟಿಸ್ ಹೋಗಿರೋದು ಅಂತ. ಹಾಗಾಗಿ ಸ್ವಲ್ಪ ಭಯ ಕಡಿಮೆ ಇದೆಯಾ, ಅಥವಾ ನಮಗೂ ಬರ್ಬೋದು ಅಂತ ಭಯ ಇದೆ? ಬರ್ಬೋದು ಅಂತ ಭಯ ಇದೆ ಮೇಡಮ್. ಎಲ್ಲರೂ ಅದೇ ಹೇಳ್ತಾ ಇದ್ರೆ, ನಿಮ್ಗೂ ಬರುತ್ತೆ ಅಂತ. ಭಯದಲ್ಲೇ ವ್ಯಾಪಾರ ಮಾಡೋ ತರ ಆಗಿದೆ. 1 ತಿಂಗಳಿಂದ ನಿದ್ದೆ ಮಾಡ್ಲಿಕ್ಕೂ ಕಷ್ಟ ಆಗಿದೆ ಮೇಡಮ್. ಓಕೆ, ಈಗ ಏನ್ ಆಗ್ಬೇಕು ಅಂತೀರಿ? ನೀವು ವರ್ತಕರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ, ನಿಮ್ಮನ್ನ ಬೆಂಬಲಿಸೋ ಜನ ಕೂಡ ಇದ್ದಾರೆ. ಏನ್ ಮಾಡ್ಬೇಕು ಅಂತೀರಿ? ಹೋರಾಟ ಮಾಡ್ಬೇಕಾ? ಹೇಗೆ ಇದು ಹೋರಾಟ? ಖಂಡಿತ ಹೋರಾಟ ಮಾಡ್ಬೇಕು ಮೇಡಮ್. ಇದಕ್ಕೆ ಹೋರಾಟ ಮಾಡ್ಬೇಕು. ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನ ಉಗ್ರ ಹೋರಾಟ ಆಗುತ್ತೆ ಮೇಡಮ್. ಇದಕ್ಕೆ ಕಷ್ಟ ಆಗುತ್ತೆ ಜೀವನ. ಮುಂದಿನ ದಿನಗಳಲ್ಲಿ ಇವರು ಸರ್ಕಾರ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಹೋರಾಟದ ಮುಖಾಂತರ ನಾವು ತಿಳಿಸ್ತೀವಿ ಮೇಡಮ್. ಧನ್ಯವಾದ ವೀರೇಶ್ ಅವರೇ. ನಿಮ್ಮ ಹೋರಾಟಕ್ಕೆ ಯಶಸ್ಸು ಕೂಡ ಸಿಗಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದ ವೀರೇಶ್ ಅವರೇ. ಮಾಧ್ಯಮದವರು ಸಹಕಾರ ಕೊಡ್ಬೇಕು. ಖಂಡಿತ ವೀರೇಶ್ ಅವರೇ. ಬೆಂಗಳೂರಿನಲ್ಲಿ ಇರುವಂತ ಸುಮಾರು 30,000 ರಿಂದ 40,000 ವರ್ತಕರು, ಅದರಲ್ಲಿ ಒಂದು 6,000, 5,900 ಅಂತ ಅಂದ್ಕೊಳ್ತೀನಿ, ಅಷ್ಟು ಮಂದಿಗೆ ನೋಟಿಸ್ ಹೋಗಿದೆ. 40 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನ ಮಾಡಿದವರಿಗೆ ಸದ್ಯಕ್ಕೆ ನೋಟಿಸ್ ಹೋಗಿದೆ. ಆದ್ರೆ ಭಯ ಇದೆ ಜನಕ್ಕೆ, ನಮಗೂ ಏನಾದ್ರೂ ನೋಟಿಸ್ ಬರ್ಬೋದು ಅಂತ. ಸಮಸ್ಯೆಗಳನ್ನ ಜನ ಎದುರಿಸ್ತಿದ್ದಾರೆ. ಅಂದ್ರೆ ನಿಧಾನಕ್ಕೆ ಜನರನ್ನ 2016 ರಿಂದ 2025 ಅಂತ ಅಂದ್ಕೊಂಡ್ರೆ ಬಹುತೇಕ 8-9 ವರ್ಷಗಳಲ್ಲಿ ಜನರನ್ನ ಕ್ಯಾಶ್ಲೆಸ್ ಎಕಾನಮಿಗೆ ಅವರನ್ನ ಪುಷ್ ಮಾಡಲಾಗಿದೆ. ಅಂದ್ರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಚಿಲ್ಲರೆ ಸಿಗೋದಿಲ್ಲ, ಕ್ಯಾಶ್ ಸಿಗೋದಿಲ್ಲ. ಕ್ಯಾಶ್ ಸಿಗದ ರೀತಿಯಲ್ಲೂ ಕೂಡ ವ್ಯವಸ್ಥೆ ಅವರನ್ನ ಕಟ್ ಹಾಕಿದೆ. ಯಾಕಂತಂದ್ರೆ ನೀವು ATM ಅಲ್ಲಿ ಹಣವನ್ನ ಡ್ರಾ ಮಾಡ್ಕೊಳ್ತೀವಿ ಅಂತ ಅಂದ್ರು 2 ಸರಿ 3 ಸತಿ ಬೇರೆ ಬ್ಯಾಂಕ್ಗಳು ಬೇರೆ ರೀತಿಯ ಚಾರ್ಜಸ್ ಅನ್ನ ಹಾಕ್ತಾರೆ. ಡೆಬಿಟ್ ಕಾರ್ಡ್ ಮೇಲೆ ಅಥವಾ ATM ಟ್ರಾನ್ಸಾಕ್ಷನ್ ಮೇಲೆ ಇಷ್ಟೇ ಟ್ರಾನ್ಸಾಕ್ಷನ್ ಮಾಡ್ಬೇಕು ನೀವು, ಅದಕ್ಕಿಂತ ಮಾಡಿದ್ರೆ ಹೆಚ್ಚು ಹಣ ಕಟ್ ಆಗೋದು, ಈ ತರದೆಲ್ಲವನ್ನ ಮಾಡಿ ಅನಿವಾರ್ಯವಾಗಿ ನೀವು UPI ಪೇಮೆಂಟ್, ನೀವು ಡಿಜಿಟಲ್ ಪೇಮೆಂಟ್ ಅನ್ನೇ ಮಾಡ್ಬೇಕು ಅನ್ನೋ ಒಂದು ಸಂಕಷ್ಟಕ್ಕೆ ಜನರನ್ನ ತಳ್ಳಿದ್ದಾರೆ. ಅದಕ್ಕೆ ಮತ್ತದನ್ನ ಅಡ್ಜಸ್ಟ್ ಮಾಡಿದ್ದಾರೆ. ಚಿಲ್ಲರೆಗಳು ಸಿಗೋದಿಲ್ಲ ಈಗ. ಹಾಗಾಗಿ ಈಸಿ ಅಪ್ಪ, ನಾವು ಸ್ಕ್ಯಾನ್ ಮಾಡ್ಬಿಡ್ತೀವಿ, ಹಣ ಕೊಟ್ಬಿಡ್ತೀವಿ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಈ ತರದ್ದು ಅದು ಟ್ರ್ಯಾಪ್ ಅಂತಾನೆ ಅನ್ಸುತ್ತೆ. ನಿಧಾನಕ್ಕೆ ಅವರನ್ನ ಆ ಸ್ಥಿತಿಗೆ ಹೊಂದಿಕೊಳ್ಳುವಂತೆ ಮಾಡಿ ಇದ್ದಕ್ಕಿದ್ದಂತೆ ಈ ತರದ ನೋಟಿಸ್ ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡದಾದಂತ ಟ್ರ್ಯಾಪ್ ಅಂತ ಅನ್ಸುತ್ತೆ. ಈಗ ಬೇಕರಿ ಮಾಲೀಕರೊಬ್ರು ಮಾತಾಡ್ತಿದ್ರು, ಅವ್ರು ಹೇಳ್ತಾ ಇದ್ರು, ನಾವು ತರುವಂತ ವಸ್ತುಗಳಿಗೆ ಮೊದಲೇ ಟ್ಯಾಕ್ಸ್ ಕೊಟ್ಟಿರ್ತೀವಿ, ಎಷ್ಟು ಸರಿ ಟ್ಯಾಕ್ಸ್ ಕೊಡೋಣ? 1 ಸರಿ ಟ್ಯಾಕ್ಸ್ ಕೊಡೋಣ, 3 ಸರಿ ಟ್ಯಾಕ್ಸ್ ಕೊಡೋಣ, ಮತ್ತೆ ಟ್ಯಾಕ್ಸ್ ಕೇಳ್ತಾ ಇದ್ರೆ ನಾವ್ ಹೇಗ್ ಬದುಕೋದು ಅಂತ. ಅಂದ್ರೆ ಈ ಎಲ್ಲ ತೆರಿಗೆ ವ್ಯಾಪ್ತಿಗೆ ತರೋದಕ್ಕೆ, ಟ್ರ್ಯಾಪ್ ಮಾಡೋದಕ್ಕಾಗಿನೇ ಈ ಎಲ್ಲ ವ್ಯವಸ್ಥೆ ತರಲಾಯ್ತಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ರವಿಶೆಟ್ಟಿ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಸಣ್ಣ ಪುಟ್ಟ ವರ್ತಕರು ಒಂದ್ ರೀತಿ ಅಡಕತ್ತೆಯಲ್ಲಿ ಸಿಲುಕಿದ್ದಾರೆ. ಕ್ಯಾಶ್ ತಗೊಳ್ಳೋ ಸ್ಥಿತಿಯಲ್ಲೂ ಅಂದ್ರೆ ಇಲ್ಲ ಅಂತಂದ್ರೆ ಗ್ರಾಹಕರು ಕ್ಯಾಶ್ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅವ್ರ ಕಸ್ಟಮರ್ಸ್ ಹೊರಟೋಗ್ತಾರೆ. ಹಂಗಂತ ನಾವು UPI ಪೇಮೆಂಟ್ ಮಾಡಿ ಅಂತ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಈ ತರದ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಏನ್ ಪ್ರತಿಕ್ರಿಯಿಸ್ತೀರಿ ಅವ್ರ ಪರವಾಗಿದ್ದಾವ್? ರವಿ ಶೆಟ್ಟಿ ಅವರೇ, ನನ್ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ಈ ಕುರಿತಂತೆ ತಮ್ಮ ಪ್ರತಿಕ್ರಿಯೆ ಏನು ಹೇಳಿ ಸರ್. ಮೇಡಮ್ ನಮಸ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, GST ತೆರಿಗೆಯನ್ನ 2021 ರಿಂದ ನೋಟಿಸ್ ಅನ್ನ ಕೊಡ್ಬೇಕಾದವರು ಏಕಾಏಕಿ ಇವಾಗ ಕೊಡ್ತಾ ಇದ್ದಾರೆ.
2025ರಲ್ಲಿ ಕೊಡ್ತಾ ಇದ್ದಾರೆ. ಇದ್ರ ಅರ್ಥ ಏನಂತ ಇದ್ದಾರೆ ಅಂದ್ರೆ, ಸಾರ್ವಜನಿಕರೆಲ್ಲ ಹೇಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಇದು ತುಂಬಲಿಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಜನರನ್ನ ಒಂದು ತಿಳುವಳಿಕೆ ನೀಡಿ ನೋಟಿಸ್ ಕೊಡ್ಬೇಕಾದ್ರು ಈಗ ಏಕಾಏಕಿ ಲಕ್ಷ ಕೊಟ್ರೆ ಜನ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಕಟ್ಟಬೇಕು? ಅವರ ಮನೆ ಮಠ ಮಾರಿದ್ರು, ಅವರ ಬೇಕರಿ ಇರೋದೇ 2 ಲಕ್ಷ 3 ಲಕ್ಷದ್ದು. ಈ ಹಣ ಎಷ್ಟು, ಈ ಟ್ರಾನ್ಸಾಕ್ಷನ್ ಯಾಕೆ ಇಷ್ಟೊಂದು ಆಯ್ತು ಅಂತ ಹೇಳಿದ್ರೆ, ಅವರು ಒಂದು ಉದಾಹರಣೆಗೆ ಒಂದು ಮನೆಗೆ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಹಾಲ್ ಸಪ್ಲೈ ಮಾಡ್ತೀವಿ ನಾವು. ಹಾಲ್ ಸಪ್ಲೈ ಮಾಡುವಾಗ ಒಂದು 500 ಲೀಟರ್ ಹಾಲು ಕೊಡ್ತೀವಿ. 500 ಲೀಟರ್ ಹಾಲಿನ ರೇಟ್ ಎಷ್ಟಾಗುತ್ತೆ? ಆದ್ರೆ ಅದರಲ್ಲಿ ಸಿಕ್ಕೋದು ನಮಗೆ ಬರೀ 500 ರೂಪಾಯಿ ಮಾತ್ರ. ಮತ್ತೆ ಒಂದು ಮದುವೆ ಮನೆ ಇದೆ ಅಂದ್ರೆ, ಯಾವ್ದೋ ಒಂದು ಚೌಟ್ರಿಯಲ್ಲಿ ಇದೆ ಅಂದ್ರೆ ಇದನ್ನ ಸಪ್ಲೈ ಮಾಡ್ತೀವಿ, ತರಕಾರಿ ಸಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಎಷ್ಟು ಸಿಕ್ಕುತ್ತೆ? ಅದ್ರ ಲಾಭ ಎಷ್ಟು ಸಿಕ್ಕುತ್ತೆ? ಸಿಗಲ್ಲ. ಇದು ಮಾಂಸವನ್ನ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತೀವಿ, ನಮಗೇನ್ ಸಿಗುತ್ತೆ? ಆದ್ರೆ ಇವರೆಲ್ಲರೂ ಓವರ್ ಆಲ್ ಇದನ್ನ ಹಾಕೊಂಡು ಕೊಡ್ತಾ ಇದ್ದಾರೆ. ಇದು ರಾಂಗ್ ಇದೆ, ಇದನ್ನ ವಜಾಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಯುಕ್ತರಿಗೆ ಕೂಡ ನಾವು ಮನವಿಯನ್ನು ಮಾಡಿದೀವಿ. ಅದಕ್ಕೆ ಸ್ಪಂದನೆ ಯಾವ ರೀತಿ ಕೊಡ್ತಾರೆ ಗೊತ್ತಿಲ್ಲ. 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿ ಒಂದು ಹೋರಾಟವನ್ನು ಆಯೋಜನೆ ಮಾಡಿದ್ದೀವಿ. ಈ ಹೋರಾಟ ನಡೀತದೆ, ಯಾಕಂದ್ರೆ ಜನ ಎಲ್ರಿಗೂ ಬಹಳಷ್ಟು ಕಷ್ಟ ಆಗಿದೆ. ಮತ್ತೆ ಇಷ್ಟರೊಳಗೆ ಟ್ಯಾಕ್ಸ್ ಇದು ಬಂದಿದ್ದು ನೋಟಿಸ್ ಅಲ್ದೇನೆ ಇನ್ನೂ ಕೂಡ ಬರ್ತಾನೆ ಇದೆ, ಪ್ರತಿದಿನ ಬರ್ತಾ ಇದೆ. ಸೊ ಹಾಗಾಗಿ ಅದಲ್ದೇನೆ 23, 24 ಹಾಲು ಮತ್ತು ಹಾಲಿನ ಉತ್ಪನ್ನ ಇದನ್ನ ಬಂದ್ ಮಾಡ್ತಾ ಇದೀವಿ ನಾವು. ಸಂಪೂರ್ಣವಾಗಿ ಎಲ್ಲಾ ಅಂಗಡಿಗಳಲ್ಲಿ ಬಂದ್ ಮಾಡ್ತಾ ಇದೀವಿ. ಕಾರಣ ಅಂದ್ರೆ ಹಾಲು ಉತ್ಪನ್ನಗಳನ್ನ ಮಾರಿದ್ದಕ್ಕೆ ನಮಗೆ ಇಷ್ಟು ದೊಡ್ಡ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಮೇಡಮ್. ಓಕೆ, ಧನ್ಯವಾದ.